Unit 4 India Soils. Meaning and importance. Soil is a thin surface layer of the earth comprising of closely intermixed mineral and organic substances. It is a very important natural resource of India because agriculture is the main occupation of the people. Agricultural production is basically dependent on the fertility of the soil. So, the first paragraph says soil is nothing but a thin surface or layer on the earth. One layer of the earth is a small layer of the earth, we call it as soil. ಈ ಸಾಯಿಲ್ ಒಳಗಡೆ ಏನಿರುತ್ತೆ ಅಂದರೆ ಮಿನರಲ್ಸ್ ಮತ್ತು ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಮಿಕ್ಸ್ ಆಗಿರುತ್ತೆ. ಏನು ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅಂದರೆ ವೇಸ್ಟೇಜ್ ಆಫ್ ಪ್ಲಾಂಟ್ಸ್ ಆರ್ ವೇಸ್ಟೇಜ್ ಫ್ರಮ್ ಅನಿಮಲ್ಸ್, ದೇ ಡಿಕಂಪೋಸ್ ಟು ಫಾರ್ಮ್ organic substances. Decompose is nothing but to decay, ಹಾಳಾಗೋದು ಅಥವಾ ಕೊಳ್ತೋಗೋದಕ್ಕೆ we call it as decompose. ಈ ಸಾಯಿಲ್ ಇಂಡಿಯಾಗೆ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಇಂಡಿಯಾದಲ್ಲಿ ಫಾಲೋ ಮಾಡೋ ಆಕ್ಯುಪೇಷನ್ ಮೇನ್ ಕೆಲಸ ಇಸ್ ಅಗ್ರಿಕಲ್ಚರ್ ಚೆನ್ನಾಗಾಗಬೇಕು ಅಂದರೆ ಸಾಯಿಲ್ದು ಫರ್ಟಿಲಿಟಿ ಚೆನ್ನಾಗಿರಬೇಕು, ಸೊ ದಟ್ ಕ್ರಾಪ್ಸ್ನ ಗ್ರೋ ಮಾಡ್ಬೋದು ಅಂತ. ಸಾಯಿಲ್ ಫಾರ್ಮೇಷನ್ ಆಫ್ ಇಂಡಿಯಾ ಇಸ್ ಮೇನ್ಲಿ ರಿಲೇಟೆಡ್ ಟು ದ ಪೇರೆಂಟ್ ರಾಕ್, ರಿಲೀಫ್, ಕ್ಲೈಮೇಟ್ ಆ್ಯಂಡ್ ನ್ಯಾಚುರಲ್ ವೆಜಿಟೇಷನ್. ಸೊ ದೇರ್ ಇಸ್ ಅ ವೈಡ್ ವೆರೈಟಿ ಆಫ್ ಸಾಯಿಲ್ಸ್ ಇನ್ ಇಂಡಿಯಾ. ಸಾಯಿಲ್ ಫಾರ್ಮ್ ಆಗೋದಕ್ಕೆ ತುಂಬ ಬೇಕಾಗಿರೋ ಫ್ಯಾಕ್ಟರ್ಸ್ ಯಾವುದು ಅಂದರೆ ಪೇರೆಂಟ್ ರಾಕ್, ಒಂದು ಬಿಗ್ ರಾಕ್. ಯೂಶಲಿ ರಾಕ್ ಇಸ್ ಕಂಪೋಸ್ಡ್ ಆಫ್ ಡಿಫ್ರೆಂಟ್ ಮಿನರಲ್ಸ್. ಸೊ ದ ಪೇರೆಂಟ್ ರಾಕ್, ರಿಲೀಫ್ ಆ್ಯಂಡ್ ದ ಕ್ಲೈಮೇಟ್ ಆ್ಯಂಡ್ ವೆಜಿಟೇಷನ್. ಯಾವ ಪ್ಲೇಸಲ್ಲಿ ರಾಕ್ ಇದೆ, ಆ ಪ್ಲೇಸಲ್ಲಿ ಕ್ಲೈಮೇಟ್ ಹೆಂಗಿದೆ, ಆ ಕ್ಲೈಮೇಟಲ್ಲಿ ಯಾವ ಥರ ಕ್ರಾಪ್ಸ್ ಗ್ರೋ ಮಾಡುತ್ತೆ ಅಥವಾ ಮಾಡಬಹುದು, ಆಲ್ ದಿಸ್ ಫ್ಯಾಕ್ಟರ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಟು ನೋ ಅಬೌಟ್ ದ ಸಾಯಿಲ್ಸ್. ಸೊ ಬೇಸ್ಡ್ ಆನ್ ದಿಸ್ ಇಂಡಿಯಾದಲ್ಲಿ 6 ಟೈಪ್ಸ್ ಆಫ್ ಸಾಯಿಲ್ಸ್ ಇದೆ. ಫಸ್ಟ್ ಒನ್ alluvial soil, black soil, red soil, laterite soil, desert soil and mountain soil. Alluvial soil. ಯಾಕೆ ಅಲುವಿಯಲ್ ಸಾಯಿಲ್ ಅಂತೀವಿ ಅಂದರೆ ಇಟ್ ಈಸ್ ಕಂಪೋಸ್ಡ್ ಆಫ್ ಅಲುವಿಲಿಯಮ್. ಒಂದು ಅಲುವಿಲಿಯಮಿಂದ ಕಂಪೋಸ್ ಆದ್ದರಿಂದ ಅದಕ್ಕೆ ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ಇದು ಹೇಗೆ ಫಾರ್ಮ್ ಆಗುತ್ತೆ? ದೇ ಆರ್ ಫಾರ್ಮ್ ಫ್ರಮ್ ಸೆಡಿಮೆಂಟ್ಸ್ ಡೆಪಾಸಿಟೆಡ್ ಬೈ ರಿವರ್ಸ್ ಆ್ಯಸ್ ಇನ್ ಇಂಡೋ-ಗ್ಯಾಂಜೆಟಿಕ್ ಪ್ಲೇನ್. ರಿವರ್ ಫ್ಲೋ ಆಗಬೇಕಾದ್ರೆ ಮೌಂಟೇನ್ಸಿಂದ ಇಟ್ ಕ್ಯಾರಿ ದ ಮೆಟೀರಿಯಲ್ಸ್ ಅಲಾಂಗ್ ವಿತ್ ದ ರಿವರ್, ವಾಟರ್. ಆ ವಾಟರ್ ಜೊತೆ ಬರೋ ಮೆಟೀರಿಯಲ್ಸ್ ಏನಾಗುತ್ತೆ, ಇಂಡೋ-ಗ್ಯಾಂಜೆಟಿಕ್ ಪ್ಲೇನಲ್ಲಿ ಫ್ಲ್ಯಾಟ್ ಆಗುತ್ತಲ್ಲ, ದ ಪ್ಲೇನ್ ಪಾರ್ಟ್, ಇಟ್ ವಿಲ್ ಗೆಟ್ ಡೆಪಾಸಿಟೆಡ್ ದರ್. ಸೆಕೆಂಡ್ ಈಸ್ ಸೀ ವೇವ್ಸ್ ಇನ್ ದ ಕೋಸ್ಟಲ್ ಪ್ಲೇನ್. ಸೌತ್ ಇಂಡಿಯಾದಲ್ಲಿ ಇಟ್ ಈಸ್ ಅ ಪೆನಿನ್ಸುಲಾರ್ ಶೇಪ್. ಸೊ ಆ ಪೆನಿನ್ಸುಲಾರ್ ಶೇಪ್ 3 ಸೈಡ್ಸ್ ಕೂಡ ವಾಟರಿಂದ ಕವರ್ ಆಗುತ್ತೆ. ಈ ವಾಟರು ವೇವ್ಸ್ ಮೂಲಕ ಲ್ಯಾಂಡ್ಗೆ ಬರಬೇಕಾದ್ರೆ ಇಟ್ ವಿಲ್ ಕ್ಯಾರಿ ದ ಅಲುವಿಲಿಯಮ್. ಸೊ ದಿಸ್ ಈಸ್ ಅಬೌಟ್ ದ ಫಾರ್ಮೇಷನ್. ಇದು ತುಂಬ ಇಂಪಾರ್ಟೆಂಟ್ ಇನ್ ಇಂಡಿಯಾ ಬಿಕಾಸ್ ಅಗ್ರಿಕಲ್ಚರ್ ಇಸ್ ಡಿಪೆಂಡೆಂಟ್ ಆನ್ ದಿಸ್ ಅಲುವಿಯಲ್ ಸಾಯಿಲ್. ಸೊ ದೇ ಕವರ್ ಅಬೌಟ್ 15 lakh square kilometers. ಈ ಸಾಯಿಲಲ್ಲಿ ಏನು ಗ್ರೋ ಮಾಡ್ಬೋದು ಅಂದರೆ ವೀಟ್, ಪ್ಯಾಡಿ, ಶುಗರ್ಕೇನ್, ಕಾಟನ್ ಮತ್ತು ಜೂಟ್. So remember, alluvial soil are composed with alluvium and they are formed by the sediments carried by the rivers and the waves in the sea waves in the coastal plain. They are very much important in India. It covers about 15 lakh square kilometers. Examples of crops grown are wheat, paddy, sugar cane, cotton ಮತ್ತು jute. Next is about the black soils. The soil is also known as Reger soil or Reger and black cotton soil as they are best suited for cotton cultivation. So since cotton is grown very much in a large quantity in black soil, we call it as black cotton soil. Reger another Latin word. ಸೊ ಅಕಾರ್ಡಿಂಗ್ ಟು ದ್ಯಾಟ್, ವಿಚ್ ಮೀನ್ಸ್ ಮೋರ್ ಓವರ್ಫ್ಲೋ ಆಗೋದಕ್ಕೆ ರೀಗರ್ ಅಂತ ಕರಿತೀವಿ. ಇಲ್ಲಿ ಏನು ಓವರ್ಫ್ಲೋ ಆಗ್ತಿದೆ ಅಂದರೆ ದ
color of the soil, or the black soil, which has very much good quantity of organic substances. ತುಂಬ ಜಾಸ್ತಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇರೋದ್ರಿಂದ ವಿ ಕಾಲ್ ಇಟ್ ಆಸ್ ರೀಗರ್. ಅಕಾರ್ಡಿಂಗ್ ಟು ದ ಲ್ಯಾಟಿನ್ ವರ್ಡ್ ಇಟ್ ಈಸ್ ಓವರ್ಫ್ಲೋ. ಸೊ ಬ್ಲ್ಯಾಕ್ ಸಾಯಿಲ್ನ ಏನಂತ ಕರಿತೀವಿ ಅಂದರೆ ರೀಗರ್ ಸಾಯಿಲ್ ಆರ್ ಬ್ಲ್ಯಾಕ್ ಕಾಟನ್ ಸಾಯಿಲ್. ಸೊ ಇದು ಡಿರೈವ್ ಆಗಿರೋದು ಬೆಸಲ್ಟ್ ರಾಕಿಂದ. ದೇ ಆರ್ ಡಿರೈವ್ಡ್ ಫ್ರಮ್ ದ ಬೆಸಲ್ಟ್ ರಾಕ್. ದ ಪೇರೆಂಟ್ ರಾಕ್ ಈಸ್ ಹಿಯರ್ ಬೆಸಲ್ಟ್ ರಾಕ್. ದೇ ಆರ್ dark grey to black in color with high clay content. Dark grey ಇಂದ black color ವರೆಗೂ the color of the rock will be there, and they have clay content. Clay, you should be knowing the meaning of clay content. They are highly retentive of moisture, extremely compact. They are best suited for cultivation of cotton, sugarcane, jowar, maize, pulses, wheat and chilies. So they have high clay content. What are the properties of black soil ಅಂತ ಕೇಳಿದ್ರೆ, they have high clay content. ಮಾಯಿಶ್ಚರ್ನ ರಿಟೆನ್ಷನ್ ಆಗುತ್ತೆ ಅಂದರೆ ಮಾಯಿಶ್ಚರ್ನ ಹೀರ್ಕೊಳ್ಳುತ್ತೆ ಅಥವಾ ಇಟ್ಕೊಳ್ಳುತ್ತೆ ಹಾಗೆ. ಎಕ್ಸ್ಟ್ರೀಮ್ಲಿ ಕಾಂಪ್ಯಾಕ್ಟ್. ದೇ ಆರ್ ವೆರಿ ಕಾಂಪ್ಯಾಕ್ಟ್ ಇನ್ ಸೈಜ್, ನಾಟ್ ಅ ಬಿಗ್ ಒನ್. ಇಟ್ ಲುಕ್ಸ್ ವೆರಿ ಸ್ಮಾಲ್, ಕಾಂಪ್ಯಾಕ್ಟ್. ಇದರಲ್ಲಿ ಏನೇನು ಗ್ರೋ ಮಾಡ್ಬೋದು ಅಂದರೆ ಕಾಟನ್, ಶುಗರ್, ಜೋವಾರ್, ಮೇಸ್, ಪಲ್ಸಸ್, wheat and chilies. Pulses are nothing but your leguminous plant. ಅಂದರೆ ಪ್ಲ್ಯಾಂಟಲ್ಲಿ ಪ್ರೋಟೀನ್ ಇರುತ್ತಲ್ವ, ಆ ಪ್ರೋಟೀನ್ ರಿಚ್ ಇರೋ ಪ್ಲ್ಯಾಂಟ್ನ ಪಲ್ಸಸ್ ಅಂತೀವಿ. ಲೈಕ್ ಯುವರ್ ಕಾಳುಗಳು, ಆಲ್ ದೋಸ್ ಕಮ್ಸ್ ಅಂಡರ್ ಅ ಕ್ಯಾಟಗರಿ ಕಾಲ್ಡ್ ಪಲ್ಸಸ್. ಎಲ್ಲಿ ಫೌಂಡ್ ಆಗುತ್ತೆ, ಎಲ್ಲಿ ನಾವು ಬ್ಲ್ಯಾಕ್ ಸಾಯಿಲ್ನ ಜಾಸ್ತಿ ನೋಡ್ತೀವಿ ಅಂದರೆ ಡೆಕ್ಕನ್ ಬ್ಯಾಸಲ್ ಟ್ರ್ಯಾಪ್ ರೀಜನ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ, ಮಧ್ಯಪ್ರದೇಶ್, parts of Telangana, northern part of Karnataka, parts of Gujarat and Tamil Nadu. They occupy about 5.46 lakh square kilometers in India. This is about the black soil. Next is about the red soils. They are formed from the weathering of granite, gneiss and other crystalline rocks. The color of these soils is generally red or reddish brown. ಹೇಗೆ ರೆಡ್ ಸಾಯಿಲ್ಸ್ ಆರ್ ಫಾರ್ಮ್ ಆಗಿದೆ ಅಂದರೆ ವೆದರಿಂಗ್ ಆಫ್ ಗ್ರನೈಟ್, gneiss and other crystalline rocks. Weathering is nothing but breaking of rocks with respect to temperature and pressure. ಒಂದು ಬಿಗ್ ರಾಕ್ ಇದ್ದರೆ ಅಥವಾ ಹಿಲ್ ಇದ್ದರೆ ತುಂಬ ಲೈಕ್ ಆಫ್ಟರ್ 1000 or 10,000 years ದ ರಾಕ್ ವಿಲ್ ಗೆಟ್ ಪೌಡರ್. ಹೇಗೆ ಅಂದರೆ ಬಿಕಾಸ್ ಆಫ್ ಪ್ರೆಷರ್ ಮತ್ತು ಟೆಂಪರೇಚರ್. ಅದಕ್ಕೆ ನಾವು ವೆದರಿಂಗ್ ಅಂತ ಹೇಳ್ತೀವಿ. ಯಾವ ರಾಕ್ ಬ್ರೇಕ್ ಆಗಬೇಕು ಅಂದರೆ ಗ್ರನೈಟ್ ಅಥವಾ gneiss ಅಥವಾ ಅದರ್ ಕ್ರಿಸ್ಟಲೈನ್ ರಾಕ್. ಕ್ರಿಸ್ಟಲೈನ್ ಈಸ್ ನಥಿಂಗ್ ಬಟ್ ಶಾರ್ಪ್ ಎಡ್ಜಸ್ ಇರೋ ರಾಕ್ಸ್ ಬ್ರೇಕ್ ಆದಾಗ ವಿ ವಿಲ್ ಗೆಟ್ ರೆಡ್ ಸಾಯಿಲ್ಸ್. ಈ ಕಲರ್ ಆಫ್ ದಿಸ್ ಸಾಯಿಲ್ಸ್ ಇಸ್ ಜನರಲಿ ರೆಡ್ ಆರ್ ರೆಡ್ಡಿಶ್ ಬ್ರೌನ್. ಹೇಗೆ ಬ್ಲ್ಯಾಕ್ ಸಾಯಿಲು ಗ್ರೇಯಿಂದ ಬ್ಲ್ಯಾಕ್ವರೆಗೂ ಇರುತ್ತೆ, ಅದೇ ಥರ ರೆಡ್ ಸಾಯಿಲು ರೆಡ್ಡಿಂದ ರೆಡ್ಡಿಶ್ ಬ್ರೌನ್. ದ ರೇಂಜ್ ಇಸ್ ಫ್ರಮ್ ರೆಡ್ ಟು ರೆಡ್ಡಿಶ್ ಬ್ರೌನ್. ದೇ ಆರ್ ಸ್ಯಾಂಡಿಯರ್ ಆ್ಯಂಡ್ ಲೆಸ್ ಕ್ಲೇಯಿ. ಸ್ಯಾಂಡಿಯರ್ ಇಸ್ ನಥಿಂಗ್ ಬಟ್ ಮರಳು. ಯು ಶುಡ್ ಬಿ ನೋಯಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಣ್ಣು ಆ್ಯಂಡ್ ಮರಳು. ಮಣ್ಣು ಇಟ್ಸ್ ಲೈಕ್ ಕ್ಲೇ. ಇಫ್ ಯು ಸೆಲೆಬ್ರೇಟ್ ಯೋರ್ ಗಣೇಶ ಫೆಸ್ಟಿವಲ್, ಯು ವಿಲ್ ಬಿ ನೋಯಿಂಗ್ ಗಣೇಶ ಕೂರಿಸ್ಬೇಕಾದ್ರೆ ಗಣೇಶ ಮಾಡಿರೋ ದಟ್ ಐಡಲ್ದು ಕ್ಲೇಯಿ ಇರುತ್ತೆ. ಅಂದರೆ ಹೇಗೆ ಬೇಕೋ ಆ ಶೇಪಲ್ಲಿ ಕೂತ್ಕೊಳ್ಳೋಕ್ಕೆ ವಿ ಕಾಲ್ ಕ್ಲೇ. ಅದೇ ಇಫ್ ಯು ಆರ್ ಬಿಲ್ಡಿಂಗ್ ದ ಹೌಸ್, ಯು ಕ್ಯಾನ್ ಸಿ ದ ಸ್ಯಾಂಡ್ ಪುಟ್ ಆನ್ ಟು ದ ಇನ್ ಫ್ರಂಟ್ ಆಫ್ ದ ನ್ಯೂ ಹೌಸ್. ಮನೆ ಕಟ್ಟೋ ಕಡೆ ನೀವು ನೋಡಿದ್ರೆ ಮರಳು, ದಟ್ ಈಸ್ ಲೈಕ್ ಇಟ್ ಈಸ್ ಲೈಕ್ ಪುಡಿ ಪುಡಿ ಇರುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಸ್ಯಾಂಡಿಯರ್. ಸೊ ಡಿಫ್ರೆನ್ಸ್ ಯು ಶುಡ್ ಬಿ ಅನಲೈಸಿಂಗ್ ದ ಡಿಫ್ರೆನ್ಸ್ ಕ್ಲೇಗೆ ಮತ್ತು ಸ್ಯಾಂಡಿಯರ್ಗೆ ಡಿಫ್ರೆನ್ಸ್. ಸೊ ರೆಡ್ ಸಾಯಿಲ್ ಅಷ್ಟೊಂದು ಕ್ಲೇ ಇರಲ್ಲ, ಬಟ್ ಸ್ಯಾಂಡಿಯರ್ ಇರುತ್ತೆ. ಸೊ ಸ್ಯಾಂಡಿಯರ್ ಇರೋದ್ರಿಂದ ಏನಾಗುತ್ತೆ, ಅದು ಮಾಯಿಶ್ಚರ್ನ ಹೀರ್ಕೊಳ್ಳಲ್ಲ ಅಥವಾ ಹಿಡ್ಕೊಳ್ಳಲ್ಲ. ದೇ ಕವರ್ ಅ ವಾಸ್ಟ್ ಏರಿಯಾ ಅಬೌಟ್ 5.2 lakh square kilometers. ಓವರಾಲ್ ಏರಿಯಾ ಎಷ್ಟಿದೆ ಅಂದರೆ 5.2 lakh. ದೀಸ್ ಸಾಯಿಲ್ ಸ್ಪ್ರೆಡ್ ಎಕ್ಸ್ಟೆನ್ಸಿವ್ಲಿ ಇನ್ ತಮಿಳ್ನಾಡಲ್ಲಿ ಈ ಥರ ಸಾಯಿಲ್ ನಮಗೆ ವಿಸಿಬಲ್ ಇರುತ್ತೆ.
They are also found in southern parts of Karnataka, south part in Karnataka, parts of Maharashtra, Madhya Pradesh, Odisha, Kerala, Goa, Bihar, Uttar Pradesh, Assam, Manipur, Nagaland, West Bengal, etc. So red soil is found in so many places. ಈ ರೆಡ್ ಸಾಯಿಲಲ್ಲಿ ಏನನ್ನ ಗ್ರೋ ಮಾಡ್ಬೋದು, ಕಲ್ಟಿವೇಟ್ ಮಾಡ್ಬೋದು ಅಂದರೆ ರಾಗಿ, ಮಿಲ್ಲೆಟ್ಸ್, ಗ್ರೌಂಡ್ ನಟ್ಸ್, ಟೊಬ್ಯಾಕೊ, ಪೊಟ್ಯಾಟೊ. ರಾಗಿ ಯು ಆಲ್ ನೋ. ಮಿಲ್ಲೆಟ್ಸ್ ಆರ್ ನಥಿಂಗ್ ಬಟ್ ಸ್ಮಾಲ್ ಪಲ್ಸಸ್ ಆರ್ ಸ್ಮಾಲ್ ಸೆರಲ್ಸ್, ಚಿಕ್ಕದಾಗಿ ಸೆರಲ್ಸ್ ಇರುತ್ತಲ್ಲ, ಕಾಳುಗಳು, ಅದನ್ನ ವಿ ಕಾಲ್ ಇಟ್ ಆಸ್ ಮಿಲ್ಲೆಟ್ಸ್, ಸಚ್ ಆಸ್ ನವಣೆ, ಅಕ್ಕಿ. ಯು ಕ್ಯಾನ್ ಸಿ the examples in the picture shown. Millets and what are they in ಕನ್ನಡದಲ್ಲಿ ಏನು ಕರೀತಾರೆ ಅಂತ you can see in the image. ಮತ್ತು groundnuts you all know, ಕಡಲೆಕಾಯಿ. Then about the tobacco you can see in the image. In potato you all know that ಆಲೂಗಡ್ಡೆ. A variety of crops can grow in these soils if there are irrigation facilities. We all know that ಇಂಡಿಯಾದಲ್ಲಿ farmers are dependent on rain only. So ವಿ ಆರ್ ಫೈಂಡಿಂಗ್ ಇರಿಗೇಷನ್ ಅಂದರೆ ಆರ್ಟಿಫಿಷಿಯಲ್ ಸಪ್ಲೈ ಆಫ್ ವಾಟರ್ಗೆ ಏನಂತ ಕರಿತೀವಿ, ಇರಿಗೇಷನ್. ಈ ಇರಿಗೇಷನ್ ಚೆನ್ನಾಗಿದ್ದರೆ ಆ ಪ್ಲೇಸಸಲ್ಲಿ ವಿ ಕ್ಯಾನ್ ಗ್ರೋ ವೆರೈಟಿ ಆಫ್ ಕ್ರಾಪ್ಸ್. ರೆಡ್ ಸಾಯಿಲಲ್ಲಿ ವೆರೈಟಿ ಆಫ್ ಕ್ರಾಪ್ಸ್ನ ಗ್ರೋ ಮಾಡ್ಬೋದು, ಇಫ್ ಆ್ಯಂಡ್ ಓನ್ಲಿ ಇಫ್ ಅಲ್ಲಿ ವಾಟರ್ ಸಪ್ಲೈ ಇದ್ದರೆ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಪ್ಯಾರಾಗ್ರಾಫ್. ಆ್ಯಂಡ್ ದ ನೆಕ್ಸ್ಟ್ ಇಸ್ ಲ್ಯಾಟರೈಟ್ ಸಾಯಿಲ್. These soils are formed in tropical areas under the conditions of high temperature and rainfall. ಪ್ಲೇಸಸಲ್ಲಿ ಜಾಸ್ತಿ ಟೆಂಪರೇಚರ್ ಇರಬೇಕು ಆ್ಯಂಡ್ ರೈನ್ಫಾಲ್ ಕೂಡ ಜಾಸ್ತಿ ಇರಬೇಕು. ಟ್ರಾಪಿಕಲ್ ಏರಿಯಾಸ್ ಇಸ್ ನಥಿಂಗ್ ಬಟ್ ಈಕ್ವೇಟರ್, ಆ ಕಡೆ ಈ ಕಡೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಪಾಸ್ ಆಗುತ್ತೆ. ಸೊ ಅಷ್ಟು ಏರಿಯಾನ ವಿ ಕಾಲ್ ಇಟ್ ಆಸ್ ಟ್ರಾಪಿಕಲ್ ರೀಜನ್ ಆರ್ ಟ್ರಾಪಿಕಲ್ ಏರಿಯಾ. ಸೊ ಈ ಏರಿಯಾದಲ್ಲಿ ಜಾಸ್ತಿ ಟೆಂಪರೇಚರ್ ಕೂಡ ಇರುತ್ತೆ, ಹಾಗೆ ಜಾಸ್ತಿ ರೈನ್ಫಾಲ್ ಕೂಡ ಇರುತ್ತೆ. ರೈನ್ಫಾಲು ಮತ್ತು ಟೆಂಪರೇಚರ್ ಜಾಸ್ತಿ ಇರೋ ಜಾಗದಲ್ಲಿ ಲ್ಯಾಟರೈಟ್ ಸಾಯಿಲ್ಸ್ ಕಾಣಿಸುತ್ತೆ. ದೀಸ್ ಸಾಯಿಲ್ಸ್ ಕವರ್ ಆಫ್ 2.48 lakh square kilometers. They are mainly found in uplands of Western Ghats. ಎಲ್ಲೆಲ್ಲಿ we can find laterite soil? Western Ghats, Eastern Ghats, Chota Nagpur Plateau, Meghalaya Plateau, Rajmahal Hills, Vindhya and Satpuras. They are leached soils, not fertile, and are limited use for agriculture. They are not good soil, they are not fertile. ಸೊ ಆದ್ದರಿಂದ ನಾವು ಅಗ್ರಿಕಲ್ಚರ್ ಜಾಸ್ತಿ ಮಾಡಲ್ಲ ಇನ್ ದಿಸ್ ಸಾಯಿಲ್ಸ್. ಓನ್ಲಿ ಕ್ರಾಪ್ಸ್ ಲೈಕ್ ಕ್ಯಾಶ್ಯೂ, ರಬ್ಬರ್, ಟೀ, ಕಾಫಿ, paddy can be grown in this soil. Next is about the desert soil. These soils are formed under desert and semi-desert conditions. They are largely found in northern western part of India, that is major parts of Rajasthan, southern Haryana, Punjab, northern part of Gujarat. So northwest of India dalli we find this desert soil. They are fairly friable, have high content of soluble salt. They are sandy and low in moisture and humus. They are not suitable for cultivation of crops. Some crops can be grown where irrigation facilities are available. They occupy about 1.42 lakh square kilometer. So desert soil northwestern part of ಇಂಡಿಯಾದಲ್ಲಿ ಕಾಣಿಸುತ್ತೆ. ಈ ಸಾಯಿಲಲ್ಲಿ ಜಾಸ್ತಿ ಸಾಲ್ಟ್ ಕಂಟೆಂಟ್ ಇರುತ್ತೆ, ಮಾಯ್ಶ್ಚರ್ ಇರೋದಿಲ್ಲ, ತುಂಬ ಸ್ಯಾಂಡಿ ಇರುತ್ತೆ. ಆದ್ದರಿಂದ ಇದರಲ್ಲಿ ಕ್ರಾಪ್ಸ್ನ ಗ್ರೋ ಮಾಡೋಕ್ಕಾಗಲ್ಲ. ಇಫ್ ಇರಿಗೇಷನ್ ಇದ್ದರೆ ವಿ ಕ್ಯಾನ್ ಗ್ರೋ ಸಮ್ ಕ್ರಾಪ್ಸ್. ಯಾವ ಥರ ಅಂದರೆ ಪಾಮ್ ಆರ್ ಡೇಟ್ ಆರ್ ಕ್ಯಾಕ್ಟಸ್, ಆ ಥರ ಗಿಡಗಳನ್ನ ವಿ ಕ್ಯಾನ್ ಗ್ರೋ ಇನ್ ದಿಸ್ desert soil. It occupy about 1.42 lakh square kilometer. Next is about mountain soils. ಸ್ಲೋಪ್ಸ್ ಮೌಂಟನ್ಸ್, ಯಾವ ಪ್ಲೇಸಲ್ಲಿ ಮೌಂಟನ್ಸ್ ಮತ್ತು ಸ್ಲೋಪ್ಸ್ ಇರುತ್ತೋ ಅಲ್ಲಿ ವಿ ಫೈಂಡ್ ದಿಸ್ ಮೌಂಟೇನ್ ಸಾಯಿಲ್ಸ್. ಆ್ಯಂಡ್ ದಿಸ್ ಮೌಂಟೇನ್ ಸಾಯಿಲ್ಸ್ ಆರ್ ಯೂಶ್ವಲಿ ಕವರ್ಡ್ ಬೈ ಫಾರೆಸ್ಟ್. ಹೇಗೆ ಇದು ಫಾರ್ಮ್ ಆಗಿರುತ್ತೆ ಅಂದರೆ ಡ್ಯೂ ಟು ದ ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಯು ಆಲ್ ನೋ ದಟ್
ಇಫ್ ಇನ್ ಅ ಫಾರೆಸ್ಟ್ ದೆರ್ ವಿಲ್ ಬಿ ಮೆನಿ ನಂಬರ್ ಆಫ್ ತುಂಬ ಅನಿಮಲ್ಸ್ ಮತ್ತು ತುಂಬ ಪ್ಲ್ಯಾಂಟ್ಸ್ ಇರುತ್ತೆ. ವೆನ್ ಅನಿಮಲ್ಸ್ ಆರ್ ಪ್ಲ್ಯಾಂಟ್ಸ್ ಡೈ ದೇ ಡಿಕೆ ಆದಾಗ ಏನಾಗುತ್ತೆ, ಅದು ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ ಆದ್ದರಿಂದ ಕನ್ವರ್ಟ್ ಆದಾಗ ಇಟ್ ಈಸ್ ನೋನ್ ಆ್ಯಸ್ ಹ್ಯೂಮಸ್, ರಿಚ್ ಇನ್ ಹ್ಯೂಮಸ್ ಆ್ಯಂಡ್ ಆರ್ ಫರ್ಟೈಲ್. ತುಂಬ ರಿಚ್ ಫರ್ಟಿಲಿಟಿ ಇರೋ ಸಾಯಿಲ್ ಅದು ಮೌಂಟೇನ್ ಸಾಯಿಲ್. ಏನೇನು ಗ್ರೋ ಮಾಡ್ಬೋದು ಈ ಮೌಂಟೇನ್ ಸಾಯಿಲಲ್ಲಿ ಅಂದರೆ ಟೀ, ಕಾಫಿ, ಫ್ರೂಟ್ಸ್. ಯಾವ ಪ್ಲೇಸಲ್ಲಿ ಕಾಣಿಸುತ್ತೆ ಅಂದರೆ ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಮಣಿಪುರ್ ಸ್ಟೇಟ್ಸ್ ಅಲಾಂಗ್ ದ ವೆಸ್ಟರ್ನ್ ಘಾಟ್ಸ್. These soil cover an area of 2.85 lakh square kilometers. Mountain areas, you should remember all the mountain part, Himalayas to the Assam, that the belt, the curve belt. ಆಮೇಲೆ ವೆಸ್ಟರ್ನ್ ಘಾಟ್ಸ್ ಇನ್ ಸೌತ್. ನೆಕ್ಸ್ಟ್ ಇಸ್ ಅಬೌಟ್ ಸಾಯಿಲ್ ಎರೋಷನ್ refers to the removal of top soil by natural agents. ಟಾಪ್ ಲೇಯರ್ ಆಫ್ ದ ಸಾಯಿಲ್ ರಿಮೂವ್ ಆದರೆ ಅಥವಾ ಕ್ಯಾರಿ ಅವೇ ಆದರೆ ವಿ ಕಾಲ್ ಇಟ್ ಆಸ್ ಸಾಯಿಲ್ ಎರೋಷನ್. ಇದಕ್ಕೆ ಕಾರಣ ನ್ಯಾಚುರಲ್ ಏಜೆಂಟ್ಸ್ ಸಚ್ ಆಸ್ ರಿವರ್ಸ್, ಗ್ಲೇಷಿಯರ್ಸ್, ವೇನ್ಸ್, ಸೀ ವೇವ್ಸ್ ರಿಮೂವ್ ದ ಟಾಪ್ ಲೇಯರ್ ಆಫ್ ಫರ್ಟೈಲ್ ಸಾಯಿಲ್ ಆ್ಯಂಡ್ ಡಿಫ್ಲೀಟ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್. ಟಾಪ್ ಲೇಯರ್ ರಿಮೂವ್ ಆದರೆ ಏನಾಗುತ್ತೆ ಅಂದರೆ ಫರ್ಟಿಲಿಟಿ ಆಫ್ ದ ಸಾಯಿಲ್ ಕಮ್ಮಿ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆರ್ ಅ ಕಾಮನ್ ಪ್ರಾಬ್ಲಮ್ ಇನ್ ಇಂಡಿಯಾ. ಕಾಸಸ್ ಆಫ್ ಸಾಯಿಲ್ ಎರೋಷನ್. The main causes of soil erosion are deforestation, overgrazing, shifting cultivation, faulty methods of cultivation, use of topsoil for making bricks, tiles, etc. Deforestation is nothing but cutting down of trees. ಟ್ರೀಸ್ನ ಕಟ್ ಮಾಡೋದ್ರಿಂದ ಸಾಯಿಲ್ ಲೂಸ್ ಆಗುತ್ತೆ ಬಿಕಾಸ್ ರೂಟ್ಸ್ ಹೋಲ್ಡ್ ದ ಸಾಯಿಲ್. ಆಗ ಏನಾಗುತ್ತೆ, ಟ್ರೀಸೇ ಇಲ್ಲ ಅಂದಾಗ ಸಾಯಿಲ್ನ ಏನೂ ಹೋಲ್ಡ್ ಮಾಡೋಕ್ಕಿರಲ್ಲ. ಸೊ ಇಟ್ ವಿಲ್ ಕಾಸ್ ದಿ ಸಾಯಿಲ್ ಎರೋಷನ್. Second one, overgrazing. Animals will graze the fields for the fodder. ಅವ್ರಿಗೆ ಊಟ ಬೇಕು ಅಂದರೆ ಅನಿಮಲ್ಸ್ಗೆ ದೇ ವಿಲ್ ಈಟ್ ದ ಗ್ರಾಸ್ ವಿಚ್ ಎವರ್ ಇಸ್ ಆನ್ ದ ಲ್ಯಾಂಡ್, ದಟ್ ವಿ ಕಾಲ್ ಇಟ್ ಆಸ್ ಗ್ರೇಸಿಂಗ್. ಓವರ್ ಗ್ರೇಸಿಂಗ್. ಸೊ ಜಾಸ್ತಿ ಇಟ್ ಈಸ್ ಆಲ್ಸೋ ಸಮ್ವಾಟ್ ಸಿಮಿಲರ್ ಟು ಡಿಫಾರೆಸ್ಟೇಷನ್ ಬಟ್ ನಾಟ್ ಎಕ್ಸಾಕ್ಟ್ಲಿ. ಸೊ ಆ ಪ್ಲ್ಯಾಂಟ್ಸ್ ಎಲ್ಲ ಅನಿಮಲ್ಸ್ ತಿಂದಾಗ ಏನಾಗುತ್ತೆ, ದಟ್ ವಿ ಓವರ್ ಆಗಿ ಗ್ರೇಸ್ ಮಾಡಿದಾಗ ಏನಾಗುತ್ತೆ, ಸಾಯಿಲ್ ಲೂಸ್ ಆಗುತ್ತೆ. ಆದ್ದರಿಂದ ಸಾಯಿಲ್ ಎರೋಷನ್ ಆಗುತ್ತೆ. ಶಿಫ್ಟಿಂಗ್ ಕಲ್ಟಿವೇಷನ್. ದಿಸ್ ಈಸ್ ಒನ್ ಟೈಪ್ ಆಫ್ ಕಲ್ಟಿವೇಷನ್ ಫಾಲೋಡ್ ಇನ್ ಇಂಡಿಯಾ ವಿಚ್ ಮೀನ್ಸ್ ದಟ್ ದೇ ಸಿ ಅ ನ್ಯೂ ಲ್ಯಾಂಡ್. ಒಂದು ಹೊಸ ಜಾಗ ನೋಡ್ತಾರೆ, ಅಲ್ಲಿ ಟ್ರೀಸ್ ಇರುತ್ತೆ, ಅಲ್ಲಿ ಟ್ರೀಸ್ನ ಕಟ್ ಮಾಡ್ತಾರೆ, ಕ್ರಾಪ್ಸ್ನ ಗ್ರೋ ಮಾಡ್ತಾರೆ. ಎಲ್ಲಿವರೆಗೂ ಕ್ರಾಪ್ಸ್ನ ಗ್ರೋ ಮಾಡ್ತಾರೆ ಅಂದರೆ ಟಿಲ್ ದೇ ಗೆಟ್ ಗುಡ್ ಈಲ್ಡ್. ಈಗ 1 kg ರಾಗಿ ಗ್ರೋ ಮಾಡಿದ್ರೆ ದೇ ಶುಡ್ ಗೆಟ್, ಅಂದರೆ ಸೋ ಮಾಡಿದರೆ ದೇ ಶುಡ್ ಗೆಟ್ ಅರೌಂಡ್ 150 ಆರ್ 200, ಮೋರ್ ದೆನ್ 200 kgs ಆಫ್ ರಾಗಿ ಬ್ಯಾಕ್. ಫಸ್ಟ್ ಇಯರ್ 200 ಸಿಗುತ್ತೆ. ಸೆಕೆಂಡ್ ಇಯರ್ ದೇ ವಿಲ್ ಗೆಟ್ 200. ಅಗೇನ್ ದ ಫೋರ್ತ್ ಇಯರ್ ವಾಟ್ ದೇ ವಿಲ್ ಗೆಟ್, ದ ಈಲ್ಡ್ ಇಸ್ 50 kgs. ವಾಟ್ ದೇ ವಿಲ್ ಡೂ, ಸಾಯಿಲ್ದು ಫರ್ಟಿಲಿಟಿ ಕಮ್ಮಿ ಆಗಿದೆ ಅಂತ ದೇ ವಿಲ್ ಫೈಂಡ್ ಅನದರ್ ಪ್ಲೇಸ್. ಆ ಪ್ಲೇಸಲ್ಲಿ ಅಗೇನ್ ಟ್ರೀಸ್ ಇರುತ್ತೆ. They will cut down the trees in that place. They will start growing their crops. This is known as shifting cultivation. Next is faulty methods. They don't have a scientific method to follow the cultivation because ಇಂಡಿಯಾದಲ್ಲಿ ಜಾಸ್ತಿ ಫಾರ್ಮರ್ಸ್ ಇರ್ತಾರೆ. ಮೆಜಾರಿಟಿ ಫಾರ್ಮರ್ಸ್ ಡೋಂಟ್ ಹ್ಯಾವ್ ಪ್ರಾಪರ್ ಎಜುಕೇಷನ್. ಸೊ ದೇ ಫಾಲೋ ದ fault methods or faulty methods of cultivation. Next is for commercial purpose. ನಾವೇನು ಮಾಡ್ತೀವಿ, ಟು ಮೇಕ್ ಬ್ರಿಕ್ಸ್ ಅಥವಾ ಟೈಲ್ಸ್ಗೆ ವಿ ಟೇಕ್ ದ ಸಾಯಿಲ್ ತೊಗೊಂಡು ಬರೋದ್ರಿಂದ ಏನಾಗುತ್ತೆ, ಸಾಯಿಲ್ ಲೂಸ್ ಆಗುತ್ತೆ. ಸೊ ಇದರಿಂದ ಸಾಯಿಲ್ ಎರೋಷನ್ಸ್ ಆಗುತ್ತೆ. ಏನೇನು ಎಫೆಕ್ಟ್ಸ್ ಇದೆ ಈ ಸಾಯಿಲ್ ಎರೋಷನಿಂದ? ಫಸ್ಟ್ ಒನ್ ಇಸ್ ಲಾಸ್ ಆಫ್ ಸಾಯಿಲ್ ಫರ್ಟಿಲಿಟಿ ಆ್ಯಂಡ್ ಫಾಲ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಸಾಯಿಲ್ದು ಫರ್ಟಿಲಿಟಿ ಕಮ್ಮಿ ಆದಾಗ ಏನಾಗುತ್ತೆ ಅಂದರೆ the growth of crops is less. That is only fall in agricultural productivity. There will be no good production in agricultural products. First point. Second point, it leads to silting and floods, change in course of rivers, reduction of capacity of reservoirs. Soil silting ಆಗುತ್ತೆ. ಏನಿದೆ ಅರ್ಥ ಅಂದರೆ ಸಾಯಿಲ್ ಗೆಟ್ ಅಕ್ಯುಮುಲೇಟ್ಸ್.
ಅಕ್ಯುಮುಲೇಟ್ ಆದಾಗ ಏನಾಗುತ್ತೆ ಅಂದರೆ ಫ್ಲಡ್ಸ್ ಆಗುತ್ತೆ. ಫ್ಲಡ್ ಆಗೋದ್ರಿಂದ ಏನಾಗುತ್ತೆ, ಅಗೇನ್ ರಿವರ್ಸ್ ಮೈಟ್ ಚೇಂಜ್ ದ ಡೈರೆಕ್ಷನ್ ಆಫ್ ದೇರ್ ಫ್ಲೋ. ಇದೆಲ್ಲ ಆದಾಗ ಏನಾಗುತ್ತೆ, ರಿಡಕ್ಷನ್ ಆಫ್ ಕೆಪಾಸಿಟಿ ಆಫ್ ರಿಸರ್ವಾಯರ್ಸ್. ಸಿಲ್ಟಿಂಗ್ ಆದ ತಕ್ಷಣ ರಿಡಕ್ಷನ್ ಆಫ್ ಕೆಪಾಸಿಟಿ ಈಸ್ ರೆಡ್ಯೂಸ್ಡ್. ಜಸ್ಟ್ ಇಮ್ಯಾಜಿನ್, ಟೇಕ್ ಅ glass, fill the water. You can fill around 500 ml of water. ಒಂದು 500 ml ಅಷ್ಟು ವಾಟರ್ನ ಫಿಲ್ ಮಾಡ್ತೀರಾ ಫಸ್ಟ್ ಅಟೆಂಪ್ಟಲ್ಲಿ. ಸೆಕೆಂಡ್ ಅಟೆಂಪ್ಟಲ್ಲಿ ಏನು ಮಾಡಿ, ಪುಟ್ ಹಾಫ್ ಆಫ್ ದ ಗ್ಲಾಸ್ ವಿತ್ ಸಿಲ್ಟ್ ಆರ್ ಮಡ್. ದೆನ್ ಯು ಪೋರ್ ದ ವಾಟರ್. ಸೊ ವೆನ್ ಯು ಪೋರ್ ದ ವಾಟರ್, ನೀರು ಹಾಕಿದಾಗ ಅದು 500 ml ನೀರು ಕೂಡ ಹೋಗಲ್ಲ. ಇಟ್ ಈಸ್ ಲೆಸ್ ದ್ಯಾನ್ ದಟ್ ಈಸ್ 250 ಆರ್ ಲೆಸ್ ದೆನ್ 250. ಯಾಕೆ ಅಂದರೆ ರಿಡಕ್ಷನ್ ಆಫ್ ಕೆಪಾಸಿಟಿ ಆಫ್ ರಿಸರ್ವಾಯರ್ಸ್. ಆ ರಿಸರ್ವಾಯರ್, ಇಲ್ಲಿ ಗ್ಲಾಸೇ ಒಂದು ರಿಸರ್ವಾಯರ್ ಅಂದರೆ ಡ್ಯಾಮ್, ಅದರಲ್ಲಿ ಅರ್ಧ ಮಣ್ಣೆ ಇರೋದ್ರಿಂದ ಏನಾಗುತ್ತೆ, ನೀರು ಕೆಪಾಸಿಟಿ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಇಸ್ ಗ್ರೌಂಡ್ ವಾಟರ್ ಲೆವೆಲ್ ಇಸ್ ಲೋವರ್ಡ್ ಆ್ಯಂಡ್ ದೇರ್ ಇಸ್ ಅ ಡಿಕ್ರೀಸ್ ಇನ್ ಸಾಯಿಲ್ ಮಾಯ್ಸ್ಚರ್. ಟುಡೇ ಇನ್ ದಿಸ್ ಸೊಸೈಟಿ, ನಮ್ಮ ಸೊಸೈಟಿಲೇ out of 5 houses 3 houses will have borewells. ಬೋರ್ವೆಲ್ ಎಲ್ಲಿಂದ ಬರುತ್ತೆ ನೀರು ಅಂದರೆ ಗ್ರೌಂಡ್ ವಾಟರ್. ಸೊ ಎಲ್ಲರ ಮನೇಲೂ ಬೋರ್ವೆಲ್ ಇದ್ದಾಗ ಅಥವಾ ಅಂಡರ್ಗ್ರೌಂಡ್ ವಾಟರ್ ಇದ್ದಾಗ ವಾಟರ್ ಲೆವೆಲ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ವಾಟರ್ ಲೆವೆಲ್ ಕಮ್ಮಿ ಆದಾಗ ಏನಾಗುತ್ತೆ, ದ ಸಾಯಿಲಲ್ಲಿರೋ ಮಾಯ್ಶ್ಚರೈಸರ್ ವಿಲ್ ಗೆಟ್ ರೆಡ್ಯೂಸ್ಡ್. ಸಾಯಿಲ್ ಮಾಯ್ಶ್ಚರ್ ರೆಡ್ಯೂಸ್ ಆದಾಗ ಸಾಯಿಲ್ ಲೂಸ್ ಆಗುತ್ತೆ. ಅಗೇನ್ ವಿ ಕ್ಯಾನಾಟ್ ಗ್ರೋ ವೆರಿ ಗುಡ್ ಕ್ರಾಪ್ಸ್ ಇನ್ ದ soil. Next point, vegetation covers dries up and drought increases. Vegetation is not possible. ಇದರಿಂದ ಏನಾಗುತ್ತೆ ಅಂದರೆ ಡ್ರಾಟ್ ಆಗುತ್ತೆ. ಡ್ರಾಟ್ ಇಸ್ ನಥಿಂಗ್ ಬಟ್ ಬರಗಾಲ. ದ ಲ್ಯಾಂಡ್ ಗೆಟ್ಸ್ ಬ್ಯಾರನ್. ಫಿಫ್ತ್ ಪಾಯಿಂಟ್, ಎಕನಾಮಿ ಆ್ಯಸ್ ಅ ಹೋಲ್ ಸಫರ್ಸ್ ಅ ಗ್ರೇಟ್ ಸೆಟ್ಬ್ಯಾಕ್. ಇಂಡಿಯಾ ಇಸ್ ಅ ಅಗ್ರಿಕಲ್ಚರ್ ಕಂಟ್ರಿ. ಅಗ್ರಿಕಲ್ಚರ್ ಪ್ರೊಡಕ್ಷನ್ನೇ ಲೆಸ್ ಆಯಿತು ಓವರ್ ಆಲ್ ಅಂದರೆ how do we get the economy? Money ಹೇಗೆ ಸಿಗುತ್ತೆ for the nation? So the economy get reduced. Next is about the conservation of soil. ನಾವು ಸಾಯಿಲ್ನ ಕನ್ಸರ್ವ್ ಮಾಡ್ಕೋಬೇಕು ಅಥವಾ ಕಾಪಾಡ್ಕೋಬೇಕು ಫ್ರಮ್ ದ ಸಾಯಿಲ್ ಎರೋಷನ್. ಸೊ that we call it as conservation of soil. Protection of soil from erosion and preservation of fertility of the soil is called conservation. ಎರೋಷನ್ನ ಕಮ್ಮಿ ಮಾಡಿ ಫರ್ಟಿಲಿಟಿನ ಕಾಪಾಡ್ಕೊಳ್ಳೋದಕ್ಕೆ ವಿ ಕಾಲ್ ಇಟ್ as soil conservation. So there are many measures. So the first one is afforestation and reforestation. So we have to grow trees. Second is controlled overgrazing. So we should keep an eye on the animals so that the grazing should be in a controlled manner. ಕಂಟ್ರೋಲ್ ಮಾಡಿ ಗ್ರೇಸ್ನ ಅಥವಾ ಅನಿಮಲ್ಸ್ಗೆ ಫಾಡರ್ನ ಪ್ರೊವೈಡ್ ಮಾಡಬೇಕು. ಕೌಂಟರ್ ಫಾರ್ಮಿಂಗ್ is nothing but the farming which is followed in the slopes or mountains. The step farming ಇರುತ್ತಲ್ಲ ಅದನ್ನ we call it as counter farming. Next is about the construction of check dams. We have to build small dams so that water will be stored and used whenever required. ಈಗ ವಾಟರ್ನ ಸ್ಟೋರ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಫ್ಲಡ್ ಆಗೋಗುತ್ತೆ. ಫ್ಲಡ್ ಆದಾಗ ಏನಾಗುತ್ತೆ, ಟಾಪ್ ಸಾಯಿಲ್ ರಿಮೂವ್ ಆಗುತ್ತೆ. ದೇರ್ಫೋರ್ ವಿ ಹ್ಯಾವ್ ಟು ಬಿಲ್ಡ್ ದ ಚೆಕ್ ಡ್ಯಾಮ್ಸ್. ನೆಕ್ಸ್ಟ್ ಇಸ್ ಕೌಂಟರ್ ಬಂಡಿಂಗ್. ಇಟ್ ಈಸ್ ಸಿಮಿಲರ್ ಲೈಕ್ ಕೌಂಟರ್ ಫಾರ್ಮಿಂಗ್. ಇಟ್ ಈಸ್ ಫಾಲೋಡ್ ಇನ್ ದ mountain slopes and we create bunds using rocks. Bund is nothing but something, a barrier. ಆ ಬ್ಯಾರಿಯರ್ ರಾಕಿಂದ ನಾವು ಬಿಲ್ಡ್ ಮಾಡ್ತೀವಿ. ಯು ಕ್ಯಾನ್ ಸಿ ಇನ್ ದ ಇಮೇಜಸ್ ಅಗೇನ್. ನೆಕ್ಸ್ಟ್ ಇಸ್ ಗಲ್ಲಿ ಕಂಟ್ರೋಲ್ ಆ್ಯಂಡ್ ಬೆಂಚ್ ಟ್ರೇಸಿಂಗ್. ಗಲ್ಲಿ ಕಂಟ್ರೋಲ್ ಏನು ಅಂದರೆ ಇಟ್ ಈಸ್ ಸಿಮಿಲರ್ ಟು ಚೆಕ್ ಡ್ಯಾಮ್ಸ್ ಬಿಲ್ಡ್ ಮಾಡ್ತೀವಿ, ಬಟ್ ಯೂಸಿಂಗ್ ಮೆಶ್ ಯೂಸ್ ಮಾಡಿ ವಿ ವಿಲ್ ಬಿಲ್ಡ್. ನೆಕ್ಸ್ಟ್ ಇಸ್ ಬೆಂಚ್ ಟ್ರೇಸಿಂಗ್. ದಿಸ್ ಈಸ್ ಆಲ್ಸೋ ಫಾಲೋಡ್ ಇನ್ ಮೌಂಟೇನ್ ಸ್ಲೋಪ್ಸ್. ಬೆಂಚ್ ಶೇಪಲ್ಲಿ ವಿ ವಿಲ್ ಡೂ ದ farming. That we call it as bench terracing. And also there is an urgent need to conserve soil under the 5-year plans. Much importance given
ಫಾರ್ ದಿಸ್ ಆಸ್ಪೆಕ್ಟ್. ಇಂಡಿಯಾದಲ್ಲಿ ವಿ ಫಾಲೋ 5-year ಪ್ಲ್ಯಾನ್. ಆ 5-year ಪ್ಲ್ಯಾನಲ್ಲಿ ಕೂಡ ವಿ ಹ್ಯಾವ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ರಿಗಾರ್ಡಿಂಗ್ ಕನ್ಸರ್ವೇಷನ್ ಆಫ್ ದ ಸಾಯಿಲ್. So this completes your lesson.